ಅದೇನು ಅಂತ ಓದಪ್ಪ, ಖುಷಿ ವಿಷಯ ಅಂತೆ. ನನಗೆ ಬೆಸ್ಟ್ ಟೀಚರ್ ಅಂದರೆ ಅತ್ಯುತ್ತಮ ಶಿಕ್ಷಕ ಅವಾರ್ಡ್ ಬಂದಿದೆ. ಕಾಂಕ್ರೀಟ್ಸು ಕಣಪ್ಪ. ಅತ್ತೆ ಅದು ಕಾಂಕ್ರೀಟ್ಸ್ ಅಲ್ಲ, ಕಂಗ್ರಾಟ್ಸ್. ಏನೋ ಒಂದು ಬಿಡೋ, ಒಟ್ಟಲ್ಲಿ ಅವ್ರಿಗೆ ಬಹುಮಾನ ಬಂತಲ್ಲ, ನನಗದೇ ಖುಷಿ. ನೀನು ಇದೆಯಾ, ಹುಟ್ಟಿದಾಗಿಂದ ಒಂದಾದ್ರೂ ಬಹುಮಾನ ತಗೊಂಡಿದ್ಯಾನ? ಬರೀ ಅವಮಾನನೇ. ಅವನು ಚಿಕ್ಕವನಿದ್ದಾಗಲೇ ತುಂಬ ಬಹುಮಾನಗಳನ್ನು ತಗೊಂಡಿದ್ದಾನೆ. ಅದು ಪೆಟ್ಟಿಗೆ ತುಂಬ ಇದೆ, ನೀನೇ ನೋಡಿದ್ಯಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಏನು ಮಾಡಿದ್ರು ಸಂತೋಷನೇ. ಬೆಳೆದು ದೊಡ್ಡವರಾದ್ಮೇಲೆ ಏನಾಗ್ತಾರೆ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಭವಿಷ್ಯ ನಿಂತ್ಕೊಳ್ಳೋದು. ಸುಮ್ಮನೆ ಉಂಡಾಡಿ ಗುಂಡನ ಥರ ಬೀದಿಯೆಲ್ಲ ಸುತ್ತೋದಲ್ಲ. ಹೋಗ್ಲಿ ಬಿಡಿ ಸರ್, ಯಾಕೆ ಬೈತೀರಾ? ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಮನಸ್ಸಲ್ಲಿದೆ. ಮನಸ್ಸಲ್ಲಿದ್ರೆ ಸಾಲದು ಮೇಷ್ಟ್ರೆ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಸರಿ ಬಿಡಿ, ಈಗ ಯಾಕೆ ಅದ್ರ ಬಗ್ಗೆ ಮಾತು? ಮೊದಲು ಏನಾದರೂ ಸಿಹಿ ಮಾಡ್ತೀನಿ. ಅಮ್ಮ, ಇವತ್ತು ನಾವೆಲ್ಲರೂ ಹೋಗಿ ಹೋಟ್ಲಿಗೆ ಊಟ ಮಾಡೋಣ. ಚೆನ್ನಾಗಿರುತ್ತೆ. ದಿನ ಮನೇಲೆ ತಿಂದು ತಿಂದು ನಾಲ್ಗೆ ರುಚಿ ಎಲ್ಲ ಹೋಗ್ಬಿಟ್ಟಿದೆ. ಏನೇ ಹಾಗಂದ್ರೆ ನಾನು ಮಾಡೋ ಅಡುಗೆ ಚೆನ್ನಾಗಿರಲ್ವಾ? ಅಯ್ಯೋ, ನಾನೆಲ್ಲದ್ಗೆ ಹಂಗಂದೆ. ಅಂದ್ರೆ ಹೋಟೆಲ್ದು ಬೇರೆ ತರ ಇರುತ್ತೆ ಅಂದೆ ಅಷ್ಟೇ. ಬೇಡಿ ಮೇಷ್ಟ್ರೆ, ನೀವು ಮಾಡಿರೋ ಸಾಧನೆಗೆ ನಾವೇ ನಿಮಗೆ ಉಪಚಾರ ಮಾಡಬೇಕು. ಅದನ್ನ ಇನ್ನೊಂದ್ಸಲ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಇವತ್ತು ಮನೆಯಲ್ಲಿ ಹಬ್ಬದ ಊಟನೇ ಮಾಡಿಸೋಣ. ಹೌದಪ್ಪ, ಹೋಟೆಲ್ಗೆ ಹೋದರೆ ತುಂಬ ಖರ್ಚಾಗುತ್ತೆ. ದುಡ್ಡನ್ನ ಹಾಗೆಲ್ಲ ವ್ಯಯ ಮಾಡಬಾರ್ದು. ಒಂದೇ ಕಷ್ಟ ಕಾಲದಲ್ಲಿ ಆಗುತ್ತೆ ಅದು. ಕೇಳಿಸ್ಕೊಂಡ್ರ ಮೇಷ್ಟ್ರೆ ಮನೆ ಯಜಮಾನಿ ಮಾತು? ಆಕೆ ಹನಿ 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 ಸೇರಿಸಿ ಕೂಡಿಸಿ ಇಟ್ಟಿರೋದಕ್ಕೆ ಇವತ್ತು ನಾವು ತಕ್ಕ ಮಟ್ಟಿಗೆ ಇರೋದು. ಹೇಳಪ್ಪ, ಏನು ಸಿಹಿ ಮಾಡಲಿ? ಏನಾದರೂ ಮಾಡಿಮ್ಮ, ನಾನು ಹೋಗಿ ದಿನಸಿ ತರ್ತೇನೆ. ಬೇಡಪ್ಪ, 3 ವಾರಕ್ಕೆ ಆಗೋಷ್ಟು ಇದೆ. ಅದ್ಗೆ ಕೇಸರಿ ಬಾತ್ ಮಾಡ್ತೀರಾ? ಅದೇ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದು ಅದಕ್ಕೆ ಸಣ್ಣಕ್ಕೆ ಅನಾನಸ್ ಹೆಚ್ಚಾಕಿ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರಬೇಕು. ಅಲ್ವೇನೇ ಭುಜ? ಅಣ್ಣ, ನೀನ್ ನನ್ನ ಅರಿಯಾಗಿಸ್ತಿದ್ಯಾ ತಾನೇ? ಮತ್ತೆ ಅವಾರ್ಡ್ ಬಂದಿರೋದು ಅವ್ರಿಗ ನಿನಗ? ಅವ್ರಿಗೆ ಏನು ಬೇಕು ಅದನ್ನ ಮಾಡ್ಬೇಕು ತಾನೇ. ಕೇಸರಿ ಬಾತೆ ಮಾಡಿಮ್ಮ. ಸರಿ, ಥ್ಯಾಂಕ್ ಯು ಮೇಷ್ಟ್ರೆ. ಅದಕ್ಕೆ ನಾನು ಹೋಗಿ ದ್ರಾಕ್ಷಿ ಗೋಡಂಬಿನೂ ಹುರಿತೀನಿ. ಅಂಬುಜ, ಅನಾನಸ್ ಮರಿಬೇಡ. ಸುಮ್ಮನೆ ಇರೋಣ ನೀನು.